ಪಾಠ 18 ಘನಾಕೃತಿಗಳು. ಹಿಂದಿನ ತರಗತಿಯಲ್ಲಿ 3 ಆಯಾಮಗಳುಳ್ಳ ಸರಳ ರೇಖಾಕೃತಿಗಳ ಬಗ್ಗೆ ತಿಳಿದಿರುವೆ. ನಾಣ್ಯಗಳನ್ನು ಒಂದರ ಮೇಲೊಂದರಂತೆ ಜೋಡಿಸುವ ಮುಖಾಂತರ ಸ್ತಂಭಾಕೃತಿಯನ್ನು ಮಾಡಿರುವೆ. ಈಗ 3 ಆಯಾಮಗಳ ರೇಖಾಕೃತಿಗಳನ್ನು ರಚಿಸುವುದನ್ನು ಕಲಿಯೋಣ. ಆಯತ ಘನ. ಈ ಇಟ್ಟಿಗೆಯಲ್ಲಿರುವ ಭಾಗಗಳನ್ನು ತಿಳಿಯೋಣ. ಇಟ್ಟಿಗೆಗಿರುವ ಮುಖಗಳ ಸಂಖ್ಯೆ ಎಷ್ಟು? 6 ಮುಖಗಳಿವೆ. 2 ಮುಖಗಳು ಸೇರುವ ಭಾಗವನ್ನು ಏನೆಂದು ಕರೆಯುವರು? ಅಂಚು ಎನ್ನುವರು. 2 ಅಂಚುಗಳು ಸೇರುವ ಭಾಗವನ್ನು ಏನೆಂದು ಕರೆಯುವರು? ಶೃಂಗ ಎನ್ನುವರು. ಆಯತ ಘನಾಕೃತಿಯಲ್ಲಿರುವ ಮುಖಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ಎಣಿಸೋಣ. 6 ಮುಖಗಳು, 12 ಅಂಚುಗಳು ಮತ್ತು 8 ಶೃಂಗಗಳಿರುತ್ತವೆ. ಆಯತ ಘನಾಕೃತಿಯನ್ನು ಹೋಲುವ ವಸ್ತುಗಳು: ಸಾಬೂನು, ಪುಸ್ತಕ, ಬೆಂಕಿ ಪೆಟ್ಟಿಗೆ ಇತ್ಯಾದಿ. ಚೌಕಘನ. ಈ ಚೌಕಘನಾಕೃತಿಯಲ್ಲಿರುವ ಮುಖಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ಎಣಿಸೋಣ. 6 ಮುಖಗಳು, 12 ಅಂಚುಗಳು ಮತ್ತು 8 ಶೃಂಗಗಳಿರುತ್ತವೆ. ಚೌಕಘನಾಕೃತಿಯನ್ನು ಹೋಲುವ ವಸ್ತುಗಳು: ದಾಳ, ಡಬ್ಬ, ರೂಬಿಕ್ ಕ್ಯೂಬ್ ಇತ್ಯಾದಿ. ಸ್ತಂಭಾಕೃತಿ. ಈ ಸ್ತಂಭಾಕೃತಿಯಲ್ಲಿರುವ ಮುಖಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ಎಣಿಸೋಣ. ಸ್ತಂಭಾಕೃತಿಗೆ 2 ಮುಖಗಳಿರುತ್ತವೆ. ಒಂದು ಸಮತಲ ಮುಖ, ಇನ್ನೊಂದು ವಕ್ರಮುಖ ಮತ್ತು 2 ವಕ್ರಂಚುಗಳಿರುತ್ತವೆ. ಆದರೆ ಶೃಂಗಗಳಿರುವುದಿಲ್ಲ. ಸ್ತಂಭಾಕೃತಿಯನ್ನು ಹೋಲುವ ವಸ್ತುಗಳು: ಅಗರಬತ್ತಿ ಪ್ಯಾಕೆಟ್, ಪೌಡರ್ ಡಬ್ಬ, ನೀರಿನ ಡ್ರಮ್, ಶುಷ್ಕ ಕೋಶ ಇತ್ಯಾದಿ. ಶಂಕು. ಈ ಶಂಕುವಿನಾಕೃತಿಯಲ್ಲಿರುವ ಮುಖಗಳ ಸಂಖ್ಯೆ, ಅಂಚುಗಳ ಸಂಖ್ಯೆ ಮತ್ತು ಶೃಂಗಗಳ ಸಂಖ್ಯೆಯನ್ನು ಎಣಿಸೋಣ. ಶಂಕುವಿಗೆ 2 ಮುಖಗಳಿರುತ್ತವೆ. ಒಂದು ಸಮತಲ ಮುಖ, ಇನ್ನೊಂದು ವಕ್ರಮುಖ. ಶಂಕುವಿಗೆ ಒಂದು ವಕ್ರ ಅಂಚು ಇದೆ ಹಾಗೂ ಒಂದು ಶೃಂಗವಿದೆ. ಶಂಕುವಿನಾಕೃತಿಯನ್ನು ಹೋಲುವ ವಸ್ತುಗಳು: ಜೋಕರ್ ಟೋಪಿ, ಕೋನ್ ಐಸ್ ಕ್ರೀಮ್, ಕ್ಯಾರೆಟ್ ಇತ್ಯಾದಿ. ಗೋಳ. ಈ ಗೋಳದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು? ಗೋಳಾಕೃತಿಯಲ್ಲಿ ಒಂದು ವಕ್ರ ಮೇಲ್ಮೈ ಇದೆ. ಗೋಳದಲ್ಲಿ ಅಂಚುಗಳು ಮತ್ತು ಶೃಂಗಗಳು ಇರುವುದಿಲ್ಲ. ಗೋಳಾಕೃತಿಯನ್ನು ಹೋಲುವ ವಸ್ತುಗಳು: ಚೆಂಡು, ಗೋಲಿ, ಗೋಳ ಇತ್ಯಾದಿ. ಹಿಂದಿನ ತರಗತಿಯಲ್ಲಿ ಸಮತಲಾಕೃತಿಗಳು ಮತ್ತು ಘನಾಕೃತಿಗಳ ಬಗ್ಗೆ ತಿಳಿದಿದ್ದೀರಿ. ಸಮತಲಾಕೃತಿಯು ಉದ್ದ ಮತ್ತು ಅಗಲ ಎಂಬ 2 ಆಯಾಮಗಳನ್ನು ಹೊಂದಿದೆ. ಘನಾಕೃತಿಯು ಉದ್ದ, ಅಗಲ ಮತ್ತು ಎತ್ತರ ಎಂಬ 3 ಆಯಾಮಗಳನ್ನು ಹೊಂದಿದೆ. ಈಗ 3 ಆಯಾಮದ ಚೌಕಘನವನ್ನು 2 ಆಯಾಮದಲ್ಲಿ ಸೂಚಿಸಿರುವುದನ್ನು ಗಮನಿಸು. 3 ಆಯಾಮದ ಆಕೃತಿಗಳನ್ನು 2 ಆಯಾಮದಲ್ಲಿ ಸೂಚಿಸುವುದನ್ನು ಜಾಲ ಎನ್ನುತ್ತಾರೆ. ಬಿಂದುಗಳ ಗುಂಪು ಮತ್ತು ಆ ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳನ್ನು ಜಾಲ ಎನ್ನುತ್ತಾರೆ. ಉದಾಹರಣೆಗೆ, ಆಯತಘನ, ಆಯತಘನದ ಜಾಲ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.